ರಿಯಾ ಜೊತೆ ಹೋಗದೆ ವಿಧಿ ಇಲ್ಲ ಅಭಿ. ನಾನು ಡ್ಯಾನ್ಸ್ ಮಾಡಲ್ಲ ಅಂತ ಹೇಳಿದ್ರೆ ಅವಳು ಕೇಳ್ತಾಳ? ಅಣ್ಣ ಅಣ್ಣ ಎದ್ದಿದ್ಯಾ? ಅಯ್ಯೋ ಬಂದೇ ಬಿಟ್ಲು ಕಣ. ಈಗ ಏನು ಮಾಡೋದು? ಏನು ಮಾಡೋದು ಅಂದರೆ ಈ ಡ್ಯಾನ್ಸ್ ಮಾಡಿದ್ರೆ ಮಲ್ಲಿ ಹತ್ರ ಸಿಕ್ಕಾಗುತ್ತೀಯಾ, ಮಾಡಿಲ್ಲ ಅಂದರೆ ರಿಯಾ ನಿನ್ನ ಬಿಡಲ್ಲ. ಹಾಂ, ಒಂದು ಕೆಲಸ ಮಾಡು, ರೂಮಿಂದ ಆಚೆನೇ ಬರಬೇಡ, ಅದೇ ಬೆಸ್ಟ್ ಪ್ಲ್ಯಾನ್. ರಿಯಾ ನನ್ನ ದಡ್ಡಿ ಅನ್ಕೊಂಡಿದ್ಯಾ? 2 ನಿಮಿಷ ನನ್ನ ಬಾಗಿಲು ತೆಗಲಿಲ್ಲ ಅಂದರೆ ಬಾಲ್ಕನಿಂದ ಹಾರ್ಕೊಂಬರ್ತಾಳೆ. ಹಾಂ, ಹಾಗಾದರೆ ಬಾತ್ರೂಮ್ ಸೇರ್ಕೊ ಅಷ್ಟೇ. ಬಾತ್ರೂಮಾ? ಹಾಂ, ಅದೇ ಕರೆಕ್ಟು. ನಿನಗೆ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಕಣೋ. ಏನು ಹೇಳ್ತಿದ್ಯೋ? ಹಾಂ, ಬಾತ್ರೂಮಲ್ಲೇ ಇಡೀ ದಿನ ಇರೋನ್ಗೆ ಡ್ಯಾನ್ಸ್ ಮಾಡೋಕ್ಕೆ ಶಕ್ತಿಯಲ್ಲಿರುತ್ತೆ. ನಿಂಗೆ ಹುಷಾರಿಲ್ವಲ್ಲ? ಅಂದರೆ ಹಾಂ, ನೀನು ಅನ್ಕೊಂಡಿರೋದೆ. ಬ್ರೋ, ನೀನೀಗ ಬಾಗ್ಲು ತೆಗಿತೀಯಾ ಅಥವಾ ಬಾಲ್ಕನಿಂದ ಒಳಗ್ ಬರ್ಲಾ? ಅಣ್ಣ, ಡೋರ್ ತೆಗಿಯಕ್ಕೆ ಎಷ್ಟೊತ್ತು ನಿಂಗೆ? ಈಗ ಎದ್ಯಾ? ತೆಗಿಯಕ್ಕೆ ನಾನು ತುಂಬ ಬ್ಯುಸಿ ಇದ್ನಲ್ಲ. ಬಿಸಿನಾ? ಏನ್ ಹೊಟ್ಟೆ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ಯಾ? ಯಾಕಂದ್ರೆ ಹೊಟ್ಟೆ ಒಳಗಡೆ ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದೆ, ಅದಕ್ಕೆ. ಇಲ್ಲಿನಾ? ರಾತ್ರಿಯಿಂದ 10 ಸಲ ಬಾತ್ರೂಮ್ ಹೋಗಿದ್ದೀನಿ, ಗೊತ್ತಾ? ಯಾಕ್ ಬ್ರೋ, ಏನಾಯ್ತು? ಹೊಟ್ಟೆ ಕೆಟ್ಟಿದ್ಯಾ? 11 ಸಲ. ಸಿನಿಮಾ ಅಣ್ಣ, ಎಷ್ಟು ಸಲ ಹೇಳಬೇಕೇ ನಿನಗೆ? ಈ ಸಮಯದಲ್ಲಿ ನೀನೆಷ್ಟು ಹುಷಾರಾಗಿರ್ತೀಯೋ ನಿನಗೆ ಒಳ್ಳೇದು. ಸುಮ್ಮನೆ ಅನಗತ್ಯವಾಗಿ ಹೊರಗಡೆ ಎಲ್ಲ ತಿರುಗಾಡಬಾರ್ದು. ಅತ್ತೆ, ದತ್ತು ಮೊದಲನೇ ಸಲ ವೇದಿಕೆ ಹತ್ತುತ್ತಾ ಇದ್ದಾನೆ, ಜೊತೆಗೆ ಮಲ್ಲಿ ಇರ್ತಾಳೆ. ಇದೆಲ್ಲ ನೋಡ್ಬೇಕು ಅಂತ ನನಗೆ ಆಸೆ ಆಗಲ್ವಾ? ಅದಕ್ಕೆ ವಿಡಿಯೋ ಮಾಡ್ಕೊಂಡು ಬರ್ತೀವಿ ಬಿಡಿ. ಅದೆಲ್ಲ ಆಗಲ್ಲ. ನೀವಿಬ್ರು ಡ್ಯಾನ್ಸ್ ಮಾಡ್ತಾ ಇದ್ರೆ ನಾನು ನೋಡಿ ಚಪ್ಪಾಳೆ ಹೊಡಿತಾ ಇರಬೇಕು. ಎಲ್ರಿಗೂ ಇವ್ರು ನನ್ನ ನಾದ್ನಿ ಮೈದ್ನ ಅಂತ ಹೇಳ್ಕೋಬೇಕು. ಅದಕ್ಕೆ ನೀವಲ್ಲಿ ಬಂದರೂ ಕೆಲಸ ಮಾಡದೆ ಒಂದು ಕಡೆ ಕೂರಕ್ಕಾಗತ್ತಾ? ಓ, ಸುಮ್ಮನೆ ವಿಗ್ರಹ ಥರ ಕೂತಿರ್ತೀನಿ, ಎಲ್ಲೂ ಓಡಾಡಲ್ಲ. ನಿಮ್ಮಿಬ್ರಿಗೂ ಮೇಕಪ್ ಮಾಡೋದು ಬಿಟ್ಟು ಬೇರೆ ಏನು ಕೆಲಸ ಮಾಡಲ್ಲ. ಹೊರಗಡೆ ಹೋದ್ರೆ ಗಾಳಿ ಸೋಕುತ್ತಮ್ಮ. ಬಂದ ಮೇಲೆ ನೀವೇ ದೃಷ್ಟಿ ತೆಗೀರಿ ಅತ್ತೆ. ಈಗ ಪ್ಲೀಸ್ ಕಳಿಸ್ಕೊಡಿ. ಅಮ್ಮ, ಅದಕ್ಕೆ ಪಾಪ ಅಷ್ಟು ಆಸೆ ಪಡ್ತಾ ಇದಾರಲ್ಲ. ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ಇರ್ಮಲ್ಲಿ. ಏನ್ ರಸ್ತೆಯಲ್ಲಿ ಹಳ್ಳ ಗುಂಡಿಗಳು ಕಡಿಮೆನಾ ಇದೆ? ಆಟೋದವನು ಗುಂಡಿ ಹಾರಿಸ್ಕೊಂಡು ಹೋದ್ರೆ ಅವಳಿಗೆ ಬೆನ್ನೋವು ಬರಲ್ವಾ? ಅಮ್ಮ, ನಾನು ಕ್ಯಾಬ್ ಬುಕ್ ಮಾಡಿ ಕಾರಲ್ಲೇ ಕರ್ಕೊಂಡೋಗಿ ಕಾರಲ್ಲೇ ಕರ್ಕೊಂಡ್ಬರ್ತೀನಿ. ಅಯ್ಯೋ, ಅವಳಲ್ಲಿ ಹೋದ್ಮೇಲೆ ಸುಮ್ಮನೆ ಒಂದ್ ಕಡೆ ಕೂರಲ್ಲ ಕಣೋ, ನನಗೆ ಗೊತ್ತು. ಕೂರೋ ಥರ ನೋಡ್ಕೊಳಕ್ ನಾನು ಇರ್ತೀನಲ್ಲ, ಕಳ್ಸಮ್ಮ. ಹೌದು ಅತ್ತೆ, ನಾನು ಜಾಸ್ತಿ ಏನೂ ಓಡಾಡಲ್ಲ, ಹುಷಾರಾಗಿರ್ತೀನಿ. ಆಯ್ತಲ್ಲ, ಎಲ್ರು ಒಂದಾಗ್ಬಿಟ್ರಲ್ಲ. ನಾನು ಬೇಡ ಅಂದ್ರೆ ಕೇಳ್ತೀರಾ? ಸಪ್ಪೆ ಮುಖ ಮಾಡ್ಕೊಂಡು ಕೂರ್ತೀರಾ? ಆಯ್ತಾಯ್ತು, ಬೇಗ ಹೋಗಿ ಬೇಗ ಬನ್ನಿ. ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ಸ್. ನಾನು ನಿಮ್ಮಿಬ್ರು ಡ್ಯಾನ್ಸ್ ನೋಡ್ಬೋದು. ಈ ಕುಣಿಯೋ ಹಾಗಿದ್ರೆ ನೀವು ಹೋಗೋದೇ ಬೇಡ ಕಣೆ. ಇದು ಒಂದು ಗಂಟೆ ಆಯ್ತು ಇವನು ಬಾತ್ರೂಮ್ಗೆ ಹೋಗಿ, ಇನ್ನೂ ಎಷ್ಟೊತ್ತಂತ ಕಾಯೋದು? ಅಣ್ಣ, ಹೊರಗೆ ಬಾ ಅಣ್ಣ. ಹೊರಗೆ ಬಾ ಅಂದ್ರೆ ನಾನು ಹೇಗೆ ಬರಲಿ? ನನ್ನ ಹೊಟ್ಟೆ ಎಲ್ಲ ಕೆಟ್ಟಿದೆ, ತಿಂದಿರೋದೆಲ್ಲ ನಿಲ್ತಾನೆ ಇಲ್ಲ. ಹಾಗಾದ್ರೆ ಇಡೀ ದಿನ ಏನು ತಿನ್ಬೇಡ, ಸರಿ ಹೋಗುತ್ತೆ. ಆಗ್ಲೇ ರೂಮಿಂದ ಬಾತ್ರೂಮಿಂದ ರೂಮ್ಗೆ ಓಡಾಡಿ ಸುಸ್ತಾಗಿದ್ದೀನಿ. ಇನ್ನು ಹೊಟ್ಟೆನೂ ಖಾಲಿ ಇದ್ರೆ ಅಷ್ಟೇ, ತಲೆ ಸುತ್ತ ಬಿದ್ದೋಗ್ತೀನಿ. ಹಾಗಾದ್ರೆ ಡಾಕ್ಟರ್ ಹತ್ರ ಹೋಗೋಣ ಬಾ. ಇಲ್ಲ ಡಾಕ್ಟರ್ನೇ ಇಲ್ಲಿ ಕರೆಸ್ಲಾ? ಬೇಡ ಬೇಡ. ಯಾಕೆ? ಆಮೇಲೆ ಇಲ್ದಿರೋ ಲೂಸ್ ಮೋಷನ್ ನಿಲ್ಸಕ್ ಹೋಗಿ ಬೇಡ ಬೇಡ. ಬ್ರೋ, ಏನ್ ಮಾತಾಡ್ತಿದ್ಯಾ? ನಂಗೆ ಕೇಳಿಸ್ತಾ ಇಲ್ಲ.
ಹೆಂಗಪ್ಪ ಎಸ್ಕೇಪ್ ಆಗೋದು? ಪ್ರಿಯಾ, ನಾನು ಡಾಕ್ಟರ್ ಹತ್ರ ಹೋಗೋಷ್ಟು ಎನರ್ಜಿ ಇಲ್ಲ. ಪ್ಲೀಸ್ ಕಣೆ, ನಾವು ಮುಂದಿನ ಸಲ ಡ್ಯಾನ್ಸ್ ಮಾಡೋಣ ಬಿಡು. ಮುಂದಿನ ವರ್ಷನಾ? ಆಗದೇ ಇಲ್ಲ ಅಣ್ಣ. ನಾನು ಈ ವರ್ಷ ಚಾಲೆಂಜ್ ಹಾಕಿದ್ದು. ಈಗ ಹೋಗಿ ವಿನ್ ಆಗಿಲ್ಲ ಅಂದ್ರೆ ಆ ಡಬ್ಬ ಮೂತಿ ಮುಂದೆ ಮರ್ಯಾದಿನೇ ಹೋಗುತ್ತೆ. ರಿಯಾ, ನೀನು ಈ ಥರ ಕಾಟ ಮಾಡಿದ್ರೆ ನಂಗೆ ತುಂಬ ಕಷ್ಟ ಆಗತ್ತೆ ಕಣೆ. ಅಣ್ಣ ಪ್ಲೀಸ್ ಕಣೋ, ನಾನು ಹಿಂಗೇನು ಕೇಳಲ್ಲ, ಬ್ಲ್ಯಾಕ್ ಮೇಲೂ ಮಾಡಲ್ಲ. ಪ್ಲೀಸ್ ನನ್ನ ಜೊತೆ ಡ್ಯಾನ್ಸ್ ಮಾಡು. ಪ್ಲೀಸ್ ಬ್ರೋ, ಟ್ರೋಫಿ ಜೊತೆನೆ ಮನೆಗೆ ಬರ್ತೀನಂತ ಆಸೆ ಇಟ್ಕೊಂಡಿದ್ದೆ, ಅದನ್ನ ಹಾಳು ಮಾಡಬೇಡ. ಸರಿ, ಇಷ್ಟಕ್ಕೆಲ್ಲ ಯಾರು ಅಳ್ತಾರಾ? ನಾನೇ ಚಾಲೆಂಜ್ ಮಾಡಿರೋದು. ನಾನೇ ಹೋಗಿಲ್ಲ ಅಂದ್ರೆ ನನ್ನನ್ನು ಲೂಸರ್ ಅನ್ನಲ್ವಾ? ಹೆದರ್ಕೊಂಡು ಬಂದಿಲ್ಲ ಅಂತ ಹೇಳಲ್ವಾ? ನಿನ್ ತಂಗಿ ಲೂಸರ ಹೇಳು? ನನ್ನ ತಂಗಿ ಲೂಸರ್ ಅಲ್ಲ, ಅಳ್ಬೇಡ, ಸುಮ್ಮನೆ. ವಿರಾಜ್, ಇದು ಟ್ಯಾಬ್ಲೆಟ್ ಕೇಳಿದಲ್ವಾ, ತಗೋ, ತಿಂದು ಆರಾಮಾಗಿ ರೆಸ್ಟ್ ಮಾಡು. ಆ ರಿಯಾ, ಡ್ಯಾನ್ಸ್ ಎಲ್ಲ ಬೇಡ, ಅರ್ಥ ಮಾಡ್ಕೊ. ನೀನು ಜಾಣ ಮರಿ ಅಲ್ವಾ? ನೀವಿಬ್ರು ಯಾಕೆ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋತಿಲ್ಲ? ಸರಿ ಬಿಡಿ, ನಾನು ಸೋಲ್ತೀನಿ. ನಾಳೆಯಿಂದ ನಾನು ಕಾಲೇಜ್ಗೆ ಹೋಗಲ್ಲ. ಪ್ರಿಯಾ, ನೀನು ಹಾಗೆ ಮಾಡಬೇಡ. ಅದಕ್ಕೇನೋ ಒಂದು ಸೊಲ್ಯೂಷನ್ ಹುಡ್ಕೋಣ. ಏನ್ ಪರಿಹಾರ? ಅಣ್ಣ ತಂಗಿ ಡ್ಯಾನ್ಸ್ಗೆ ಅಣ್ಣ ಡ್ಯಾನ್ಸ್ ಮಾಡೋದೇ ಪರಿಹಾರ. ಅವಿ ಅಣ್ಣ, ನೀನಾದ್ರೂ ಹೇಳು. ಅಣ್ಣ ಡ್ಯಾನ್ಸ್ ಮಾಡಬೇಕು ಅಷ್ಟೇ ತಾನೆ? ಅವಿನು ನಿನಗೆ ಅಣ್ಣನೇ ತಾನೆ? ಅವಿ ಅಣ್ಣನಾ? ನಾನಾ? ಹೌದು, ನನ್ನ ಬದಲು ನೀನೇ ಡ್ಯಾನ್ಸ್ ಮಾಡೋ. ನಾನು ಡ್ಯಾನ್ಸ್? ಹೌದು, ನೀನೇ. ಅವಿ ಅಣ್ಣನ ಬೇಡವೇ ಬೇಡ. ಡ್ಯಾನ್ಸ್ ಅಲ್ಲಿ ಕಾಲ್ ಕುಣಿಸ್ಬೇಕಾ ಕತ್ ಕುಣಿಸ್ಬೇಕಾ ಅಂತಾನೆ ಗೊತ್ತಿಲ್ಲ ಇವನ್ಗೆ. ಇವನ್ ಜೊತೆ ನಾನ್ ಡ್ಯಾನ್ಸ್ ಮಾಡಿದ್ರೆ ಪಕ್ಕಾ ಸೋಲ್ತೀನಿ. ಅದ್ರ ಬದಲು ಡ್ಯಾನ್ಸ್ ಮಾಡದೇ ಇರೋದೇ ಬೆಟರು. ಪ್ರಿಯಾ, ಅವಿಗೆ ಡ್ಯಾನ್ಸ್ ಬರಲಿಲ್ಲ ಅಂದ್ರು ಎಕ್ಸ್ಪ್ರೆಷನ್ ಸಕ್ಕದಾಗ ಕೊಡ್ತಾನೆ ಅಲ್ವಾ ಅವಿ? ಆ ಎಕ್ಸ್ಪ್ರೆಷನ್ ಕಣ್ಣಿಗೆ ಕಂಡ್ರೆ ತಾನೆ. ಅವ್ನ್ ಟಾಪ್ ಫ್ಲೋರ್ ಅಲ್ಲಿ ಇದ್ರೆ ನಾನ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದಂಗೆ ಇರುತ್ತೆ. ನಾವಿಬ್ರು ಒಟ್ಟಿಗೆ ಡ್ಯಾನ್ಸ್ ಮಾಡ್ಬೇಕಂದ್ರೆ ನಾನು ಸ್ಟೂಲ್ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಬೇಕು. ಅದೆಲ್ಲ ಆಗಲ್ಲ, ನೀನೇ ಬೇಕು. ಈಗೇನು, ನಾನು ಡ್ಯಾನ್ಸ್ ಮಾಡಲೇಬೇಕಾ? ಬ್ರೋ, ನಾನು ಇನ್ನ ಬೇರೆ ಏನು ಕೇಳಲ್ಲ, ಪ್ಲೀಸ್. ಸರಿ, ಮಾಡ್ತೀನಿ. ನನ್ನ ಮುದ್ದು ಅಣ್ಣ, ಯು ಮೈ ಫೇವರೆಟ್ ಬ್ರದರ್. ಒಂದೇ ಒಂದು ಜ್ಯೂಸು ಬೇಕು, ಭವಾನಿ ಮೇಡಮ್ ಕೊಡ್ಲೇಬೇಕು. ನಾಗೋಣ, ಅಡಿಗೆ ಎಲ್ಲ ರೆಡಿ ಆಗಿದೆ, ಟೇಬಲ್ ಮೇಲೆ ಇಟ್ಟಿದ್ದೀನಿ. ಹಾಗೆ ಹುಳ್ಳಿಕಾಳು ಸಾಂಬಾರ್ ಮಾಡಿದ್ದೀನಿ, ಅದನ್ನ ತುಪ್ಪದ ಜೊತೆನೆ ಬಡಿಸಿ. ಮಜ್ಜಿಗೆ ಹುಳಿ ಮಾಡಿದ್ದೀನಿ, ಅದ್ರ ಜೊತೆ ಹಪ್ಪಳನೆಲ್ಲ ಕರೆದು ಬಾಕ್ಸ್ ಅಲ್ಲಿ ಇಟ್ಟಿದ್ದೀನಿ. ಹಾ, ಪಲ್ಯನ ಬಾಣ್ಲಿಗೆಲ್ಲಿ ಇಟ್ಟಿದ್ಯಾ, ಮಜ್ಜಿಗೆ ಹುಳಿನ ಫ್ರಿಜ್ ಅಲ್ಲಿ ಇಟ್ಟಿದ್ಯಾ, ಬಿಸಿ ಬಿಸಿ ಸೂಪ್ನ ಹಾಟ್ ಬಾಕ್ಸ್ ಅಲ್ಲಿ ಇಟ್ಟಿದ್ಯಾ. ಹೆಂಗೆ ನಾವು? ಸೂಪರೋ ಸೂಪರ್. ಹಾಗಿದ್ರೆ ನಾನು ಹೊಡ್ಬೋದಾ? ನೀನ್ ಇಷ್ಟ ಬೇಗ ಹೋದ್ರೆ ಆಮೇಲೆ ನಾನು ಯಾರ ಜೊತೆ ಮಾತಾಡ್ಕೊಂಡಿರ್ಲಿ? ನಿನ್ ತಮ್ಮನ್ಗೆ ಒಬ್ಬನಿಗೆ ಡ್ಯಾನ್ಸ್ ಮಾಡಕ್ ಬರಲ್ವಂತ? ಒಪ್ನೆ ಮಾಡ್ಬೋದು, ಆದ್ರೆ ಪ್ರೈಸ್ ಬರಲ್ಲ. ಗೆದ್ರೆ ನಿನ್ಗೇನ್ ಚಿನ್ನದ ಪದಕನ ಕೊಡ್ತಾರೆ, ತಟ್ಟೆನೋ ಲೋಟನೋ ಕೊಡ್ತಾರೆ. ನಾನೇ ಕೊಡ್ತೀನಿ, ತಗೋ. ಫಸ್ಟ್ ಪ್ರೈಸ್. ನಾಳೆ ಕೆಲ್ಸಕ್ಕೆ ಬೇಗ ಬರ್ತೀನಿ, ಆದ್ರೆ ಈಗ ನನ್ನ ತಡಿಬೇಡಿ. ಹೌದು, ಮನೇಲಿ ಯಾರು ಕಾಣಿಸ್ತಿಲ್ವಲ್ಲ, ಯಾರನ್ನ ಕೇಳ್ಕೊಂಡು ಹೋಗ್ಲಿ? ನೆನ್ನೆನೆ ಮಿಥಿಲಾ ಮೇಡಮ್ ಹತ್ರ ರಜಾ ಕೇಳಿದ್ಯಲ್ವಾ? ಹೌದು, ಕೇಳಿದ್ದೀನಿ. ಆದ್ರೆ ಹೋಗೋ ಮುಂಚೆ ಯಾರಿಗಾದ್ರೂ ಹೇಳೋಗ್ಬೇಕಲ್ವಾ? ಹಾಗೆ ಹೋಗಕ್ಕೆ ನಿನ್ಗೆ? ಓ, ಈ ಅಣ್ಣನ ಮೇಲೆ ನಂಬಿಕೆ ಇಲ್ವಾ? ಎಲ್ಲಿ ಏನಾದ್ರೂ ಚೆಲ್ತಾನೋ ಅಂತ ಭಯನಾ? ನಾನೇನು ಚೆಲ್ಲಲ್ಲ, ಬೇಕಾದ್ರೆ ನನ್ನ ಕೈ ನೋಡು, ಗಡ 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 ಅಂತ ನಡಕ್ತಾ ಇಲ್ಲ. ನಂಬಿಕೆ ಬರ್ತಿಲ್ವಾ? ಈಗ್ಲೂ ಗಡಗಡ ಅಂದಿಲ್ಲ ಅಂದ್ರೆ ಏನಂತೆ? ನಮ್ ಹುಷಾರಲ್ಲಿ ನಾವಿರ್ಬೇಕು. ಚಮಕ್ ಕೊಟ್ಟೆ. ಆದ್ರೂ ಬೇಡ ಅಣ್ಣ, ನಾವು ಬೇಗ ಹೋಗುವಾಗ ಯಾರಿಗಾದ್ರೂ ಹೇಳೇ ಹೋಗ್ಬೇಕು, ಅದ್ ನಮ್ ಕರ್ತವ್ಯ. ನಿಂಗೆ ಹೇಳ್ಬೇಕು ಅಂದ್ರು ಮನೇಲಿ ಯಾರು ಇಲ್ಲ. ಹಾ, ರೇವತಿ ಮೇಡಮ್ ಇದ್ದಾರೆ.
ಅವ್ರ ರೂಮ್ ಬಾಗಿಲು ತೆಗಿಯೋ ಸಾಹಸ ಮಾಡಬೇಡ. ಹೌದಾ? ಅವ್ರು ಬಿಟ್ರೆ ಬೇರೆ ಯಾರೂ ಇಲ್ವಾ? ಇದ್ದಾರೆ, ಯಾರು? ಭವಾನಿ ಮೇಡಮ್. ನಿನಗೆ ರಜೆ ಬೇಡ, ಕೆಲಸ ಮಾಡಬೇಕು ಅನ್ನೋ ಆಸೆ ಇದ್ರೆ ಹೋಗಿ ಕೇಳು, ಇಲ್ಲೇ ಕೂರಿಸ್ತಾರೆ. ಅಣ್ಣ, ನಾನು ಹೋಗೋದು ತುಂಬ ಮುಖ್ಯ. ಹಾಗಾದ್ರೆ ಹಾಗೆ ಹೋಗು, ನನಗೆ ಹೇಳಿದ್ಯಲ್ಲ ಸಾಕು, ನಾನೇ ನೋಡ್ಕೊತೀನಿ. ಈ ಮನೆಯಲ್ಲಿ ನನ್ನಷ್ಟು ಜವಾಬ್ದಾರಿಯುತ ಕೆಲಸದವರು ಬೇರೆ ಯಾರಾದರೂ ಇದ್ದಾರಾ? ಬೇಗ ಹೋಗ್ಬೇಕಾ? ನೀನು ಅದು ಹೇಗೆ ಹೋಗ್ತೀಯೋ ನಾನು ನೋಡ್ತೀನಿ. ಈಗಲಾದರೂ ಹೇಳ್ಬೋದಲ್ವಾ ಮಿಥಿಲಾ, ನಮ್ಮನ್ನ ಎಲ್ಲಿ ಕರ್ಕೊಂಡ್ಬಂದಿದ್ಯಾ? ವಿರಾಜ್ ಭವಿಷ್ಯದ ಬಗ್ಗೆ ತಿಳ್ಕೊಳಕಷ್ಟೆ. ಏನಾಯ್ತು ಮಿಥಿಲಾ? ಏನು ಸಡನ್ ಆಗಿ ಏನಾಗಿದೆ? ವಿರಾಜ್ ಬಗ್ಗೆ ಯೋಚನೆ ಆಗಿದೆ ಅತ್ತೆ. ವಿರಾಜ್ಗೆ ಏನಾಗಿದೆ ಮಿಥಿಲಾ? ಮನೇಲಿ ಆಗ್ತಾ ಇರೋದು ಒಂದೆರಡು ಅಲ್ವಲ್ಲ ಶಾಸ್. ಇದೆಲ್ಲದ್ರಿಂದ ವಿರಾಜ್ಗೆ ಎಲ್ಲಿ ಎಲ್ಲಾದ್ರ ಬಗ್ಗೆ ಆಸಕ್ತಿ ಹೊಟ್ಟೋಗುತ್ತೋ ಅಂತ ಭಯ ಆಗ್ತಾ ಇದೆ. ವಿರಾಜ್ ಚೆನ್ನಾಗೇ ಇದ್ದಾನಲ್ಲ ಮಿಥಿಲಾ, ಯಾವುದ್ರಲ್ಲಿ ಆಸಕ್ತಿ ಕಡಿಮೆ ಆಗಿದೆ? ಎಲ್ಲಾದ್ರಲ್ಲೂ ಅತ್ತೆ. ಆಸಕ್ತಿ ಕಮ್ಮಿ ಆಗಿರೋದ್ರಿಂದನೇ ಎಲ್ಲಾದ್ರಲ್ಲೂ ಸೋಲ್ತಾ ಇದ್ದಾನೆ. ಮೊದಲು ಆಫೀಸ್ ವಿಷಯದಲ್ಲಿ ಸೋತ. ಹೇಗೆ ನನ್ನ ಮೊಮ್ಮಗ ಅರು ಮಸಾಲ ಫ್ಯೂಚರ್ ಹೇಗಿದೆ? ವರ್ತಮಾನನೇ ಸರಿಗಿಲ್ಲ, ಭವಿಷ್ಯದ ಬಗ್ಗೆ ಕೇಳ್ತಿದೆಯಲ್ಲ ಅವರು. ಆಮೇಲೆ ಮದುವೆ ವಿಷಯದಲ್ಲಿ ನನಗೆ ಈ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಈಗ ನೋಡಿದ್ರೆ ಸಂಬಂಧಗಳ ವಿಚಾರದಲ್ಲೂ ಸೋಲು ಹಾಕಿ ಕಾಣ್ತಾ ಇದ್ದಾನೆ. ವಾಯ್ಸ್ ರೇಜ್ ಮಾಡಿ ಮಾತಾಡಿದ್ಯಂತೆ, ಶಾಶ್ವತಿ ಜೊತೆ ಸೇರಿ ಅಮ್ಮಂಗೆ ಅವಮಾನ ಮಾಡಿದ್ಯಂತೆ, ನಿಜಾನಾ? ಮಿಥಿಲಾ, ಆಫೀಸಲ್ಲಿ ಸೋಲು ಗೆಲುವು ಅನ್ನೋದು ಕಾಮನ್. ಇನ್ನು ರಮ್ಯನ್ ಮದುವೆ ಮುರಿದಿರೋದ್ರಿಂದ ವಿರಾಜ್ಗೆ ಯಾವುದೇ ಸಮಸ್ಯೆ ಆಗಲಿಲ್ಲ. ಇನ್ನು ಸಂಬಂಧದ ವಿಚಾರದಲ್ಲಿ ವಿರಾಜ್ ಸೋಲೋದ? ನೀನೆಲ್ಲ ತಪ್ಪು ತಿಳ್ಕೊಂಡಿದ್ಯಾ? ಇಲ್ಲ ಶಾಸ್, ಇತ್ತೀಚೆಗೆ ವಿರಾಜ್ ಮೇಲೆ ಬರ್ತಾ ಇರೋ ಆರೋಪಗಳನ್ನ ನೋಡಿದ್ದೀರಾ? ಅದರಿಂದನೇ ವಿರಾಜ್ ಮತ್ತೆ ರಮ್ಯಾ ಫ್ರೆಂಡ್ಶಿಪ್ ಮುರಿತು. ನಿನಗೆ ನನ್ನ ಹತ್ರ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಮಾತಾಡಬೇಕು. ಅದನ್ನ ಬಿಟ್ಟು ಮಿಥಿಲನ ಹತ್ರ ಕಿರ್ಚಾಡಿ ಅವಮಾನ ಮಾಡಿದ್ರೆ ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದ್ಯಾ? ಯಾವತ್ತು ವಿರಾಜ್ಗೆ ಅರುವಮ್ಮ ಬೈದೇ ಇರೋರು ಅವ್ನ ಕೆನ್ನೆಗೆ ಹೊಡೆದಿದ್ದಾರೆ. ಅರುವಮ್ಮನ ಕಣ್ಣಲ್ಲಿ ಕಣ್ಣೀರು ಹಾಕ್ಸಿದ್ದಾನೆ ಅಂತ ಜೈರಮ್ಮ ಅವನಿಗೂ ಅವನ ಮೇಲೆ ಕೋಪ ಬಂದಿದೆ. ದೊಡ್ಡವ್ರು ಏನಾದ್ರು ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಒಪ್ಕೊಳ್ಳೋ ಬದಲು ಜಗಳ ಮಾಡೋಷ್ಟು ಬೆಳೆದ್ಬಿಟ್ಯಾ ನೀನು? ಇದೆಲ್ಲ ನಾರ್ಮಲ್ ಆಗಿ ಆಗ್ತಿದೆ ಅಂತ ನಿಮ್ಗೆ ಅನ್ಸುತ್ತಾ ಶಾಸ್? ನಮ್ಮನೇಲಿ ನಾರ್ಮಲ್ ಆಗಿರೋದೇ ಅಬ್ನಾರ್ಮಲ್ ಥಿಂಗ್. ಮುಂದೆ ಲೈಫಲ್ಲಿ ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಇದ್ರೆ ವಿರಾಜ್ ಹಾಗೆ ಮಾಡ್ಬೋದು. ಸಮಸ್ಯೆ ಇದ್ರೆ ಪರಿಹಾರ ಸಿಗ್ಬೋದು. ಆಗ ಈ ಥರ ಆರೋಪಗಳು ಅಪಾರ್ಥಗಳು ಕಮ್ಮಿ ಆಗ್ಬೋದು. ವಿರಾಜ್ಗೆ ಅವನ ಲೈಫ್ ಬಗ್ಗೆ ಕ್ಲಾರಿಟಿ ಕರೆಕ್ಟಾಗೇ ಇದೆ. ಆದರೆ ಅದನ್ನ ನಮ್ಮನೇಲಿ ಕೆಲವರಿಗೆ ಅರಗಿಸ್ಕೊಳಕ್ಕಾಗ್ತಿಲ್ಲ ಅಷ್ಟೇ. ಅದಕ್ಕೆ ಆರೋಪ ಮಾಡ್ತಿದ್ದಾರೆ. ಮನಸ್ಸಿಲ್ಲದವರು ಇದನ್ನ ಅಪಾರ್ಥ ಮಾಡ್ಕೊಳ್ತಿದ್ದಾರೆ. ಅತ್ತೆ, ಯಾಕೆ ಸುಮ್ಮನೆ ಇದ್ದೀರಾ? ನಿಮಗೂ ಹಾಗೆ ಅನಿಸ್ತಾ? ಇಲ್ಲ ಮಿಥಿಲಾ, ನೀನು ಹೇಳ್ತಿರೋದೇ ಸರಿ ಅನ್ನಿಸ್ತಿದೆ. ಅದಕ್ಕೆ ನೀವು ಹೀಗೆ ಮಾತಾಡ್ತಿದ್ದೀರಾ? ಹೌದು ಶಾಶ್ವತಿ, ಸೂರ್ಯನಾರಾಯಣ್ ಭಟ್ರು ಹೇಳಿದ್ದು ನಿನಗೆ ನೆನಪಿಲ್ವಾ? ವಿರಾಜ್ಗೆ ಕಂಟಕ ಇದೆ, ರಕ್ಷೆ ಕಟ್ಸಿ ಅಂತ ಅಂದಿದ್ರು. ಅವನು ಮದುವೆಯಾಗುವವರೆಗೂ ನೂರಾರು ಪರೀಕ್ಷೆಗಳನ್ನ ಎದುರಿಸಬೇಕಾಗುತ್ತೆ. ಪರೀಕ್ಷೆನ? ಮನಸ್ಸಿನ ಒಳಗಡೆ ದ್ವಂದ್ವಗಳ ಯುದ್ಧನೇ ನಡೀತಿದೆ. ಅವನ ಮದುವೆ ಒಂದು ಹೋರಾಟ. ದೇವ್ರ ನೆನೆಸ್ಕೊಂಡು ಒಂದು ರಕ್ಷೆ ಕಟ್ಟಬೇಕು ಅಷ್ಟೇ. ಅವತ್ತು ರಮ್ಯಾ ರಕ್ಷೆ ಬೀಳ್ಸಿದ್ಮೇಲೆ ನನ್ನ ಮನಸ್ಸಲ್ಲೂ ಆತಂಕ ಇತ್ತು. ಈಗ ಆಗ್ತಾ ಇರೋದನ್ನೆಲ್ಲ ನೋಡ್ತಾ ಇದ್ರೆ ಒಂದಕ್ಕೊಂದು ಸಂಬಂಧ ಇದೆ ಅಂತ ಅನ್ನಿಸ್ತಿದೆ. ಹೌದು ಅತ್ತೆ, ಅದನ್ನೇ ಕೇಳಿ ಪರಿಹಾರ ಕೇಳೋಣ ಅಂತ ನಾನು ಅನ್ಕೊಂಡೆ. ನೀವೆಲ್ಲರೂ ಬಂದ್ರೆ ನಮಗಿರೋ ಗೊಂದಲಗಳಿಗೆ ಇನ್ನಷ್ಟು ಕ್ಲಾರಿಟಿ ಸಿಗತ್ತೆ ಅನ್ಕೊಂಡೆ. ಸರಿಯಾಗಿ ಯೋಚನೆ ಮಾಡಿದೆ ಮಿಥಿಲಾ. ಅಂದ್ರೆ ಈಗ ನಾವು ಮತ್ತೆ ಸೂರ್ಯನಾರಾಯಣ ಭಟ್ರ ಹತ್ರ ಬಂದಿದ್ದೀವಾ? ಇಲ್ಲ ಶಾಸ್, ಅವ್ರಿಗೆ ಹುಷಾರಿಲ್ವಂತೆ.
ಅವ್ರ ಮಗ ಶ್ಯಾಮ್ ಸುಂದರ್ ಭಟ್ರು ಇದ್ದಾರೆ. ಡೋಂಟ್ ವರಿ, ಇವರಿಗೂ ಅವ್ರ ತಂದೆ ಅಷ್ಟೇ ನಾಲೆಡ್ಜ್ ಇದೆ. ಅವರು ಎಲ್ಲ ಸರಿಯಾಗಿದೆ ಅಂತ ಹೇಳಿದ್ಮೇಲಾದ್ರೂ ವಿರಾಜ್ ಮಾಡ್ತಿರೋದು ಸರಿಯಾಗಿದೆ ಅಂತ ನಿಮ್ಗೆಲ್ಲರಿಗೂ ಅರ್ಥ ಆಗ್ಲಿ. ಬನ್ನಿ. ಸರಿಯಾಗಿರ್ಬೇಕು, ನಂಗೆ ಬೇಕಾದ ಹಾಗೇನೆ ಇರಬೇಕು. ಇರಲಿಲ್ಲ ಅಂದರೆ ಜಾತಕ ತಿದ್ದೋಕ್ಕೂ ನಂಗೆ ಬರುತ್ತೆ, ಇಲ್ಲ ಹಣೆ ಬರತ್ತಿದ್ದಕ್ಕೂ ನಂಗೆ ಬರುತ್ತೆ. ದೇವರಿರುವುದಾದರೆ ಎಲ್ಲಿ ಅವಳು ಇರುವಳು. ಕುಕ್ತಂಗಿ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ಯಾ ನೀನ್? ಹಿಂಗೆ ಇಣಕ್ ನೋಡ್ತಾ ಇದ್ರೆ ಕತ್ತು ಉದ್ದ ಆಗ್ಬೋದು, ಹುಷಾರು. ಅಣ್ಣ, ಮನೆಯವ್ರು ಯಾರಾದ್ರೂ ಬರ್ತಾ ಇದಾರ ಅಂತ ನೋಡ್ತಾ ಇದ್ದೀನಿ. ಯಾರು ಬರಲ್ಲ ಕುಕ್ತಂಗಿ, ನೀನ್ ಹೋಗು. ಏನ್ ಅಡ್ಗೆ ಮನೇಲಿ ಆಸ್ತಿ ಪಾಸ್ತಿ ಇಟ್ಟಿದ್ಯಾ ನೋಡ್ಕೊಳ್ಳಿ ಅಂತ ಹೇಳಕ್ಕೆ? ಹಾಗಲ್ಲ ನಾಗೋಣ. ಅಮ್ಮ ತಾಯಿ, ನೀನ್ ಇಲ್ಲಿ ಇದ್ರು ಹೋದ್ರು ಯಾರಿಗೂ ಗೊತ್ತಾಗಲ್ಲ. ಟೇಬಲ್ ಅಲ್ಲಿ ಅಡ್ಗೆ ರೆಡಿ ಇದ್ರೆ ಸಾಕು, ನೀನ್ ಇದ್ಯಾ ಅಂತಾನೆ ಅನ್ಕೊಂತಾರೆ. ನೀನ್ ಸುಮ್ನೆ ಹೋಗು. ಯಾರು ಎಲ್ಲಿಗೆ ಹೋಗ್ತಾ ಇದ್ದಾರೆ ನಾಗು? ಮೇಡಮ್, ಅದು ತಗೋ. ಮೇಡಮ್, ಇದು ಓಹೋ, ಜೀವಮಾನದಲ್ಲಿ ನೀನು ನೈಲ್ ಪಾಲಿಶ್ನ ನೋಡೇ ಇಲ್ವಾ? ಮಲ್ಲಿ ಬಾ. ನೈಲ್ ಪಾಲಿಶ್ ಹಾಕು. ಮೇಡಮ್, ನಾನಾ? ಇನ್ನೇನು ನಾಗೋಗ್ ಹೇಳ. ಮೇಡಮ್, ಕುಕ್ತಂಗಿ ಇವತ್ತು ರಜಾ ಹಾಕಿದಾಳೆ. ಅವಳು ಹೊರಡಕ್ ರೆಡಿ ಆಗಿದ್ಲು. ಉಗುರು ಬಣ್ಣ ನಾನೇ ಹಾಕ್ತೀನಿ, ಕುಡಿ ಮೇಡಮ್. ನಾನು ಹಾಕೋ ಉಗುರು ಬಣ್ಣ ನೋಡಿ ನಿಮ್ಮ ಕೈ ಬೆರಳು ತಕತೈ ತಕತೈ ಅಂತ ಕುಣಿಬೇಕು, ಆ ರೀತಿ ಹಾಕ್ತೀನಿ. ಜ್ಯೂಸ್ ತಂದಿದ್ಯಾ ತಾನೆ? ಕೊಟ್ಟು ಹೋಗ್ತಾ ಇರು. ಯಾರು ಎಷ್ಟೊತ್ತಿಗೆ ಹೋಗ್ಬೇಕು ಎಷ್ಟೊತ್ತಿಗೆ ಹೋಗ್ಬಾರ್ದು ಅಂತ ನಾನು ಹೇಳ್ತೀನಿ. ಅಡುಗೆ ಮನೆ ಕೆಲಸ ಆಗಿದ್ರೆ ಮಾಡ್ಬೋದಿತ್ತು, ಆದರೆ ಇದು ನಿನಗೆ ಕೊಡೋ ಸಂಬಳದಲ್ಲಿ ಇದಕ್ಕೂ ಮುಂಚೆ ನೀನು 3 ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ ತಾನೆ? ಅದೇ ಕೆಲಸಕ್ಕೆ 3 ಪಟ್ಟು ಸಂಬಳ ತಗೊಳ್ತಾ ಇದೆಯಾ? ಹೇಳಿದ ಕೆಲಸ ಮಾಡೋಕ್ಕೆ ಏನು ನಿನಗೆ? ಏನು ಅವನ ಮುಖ ನೋಡ್ಕೊಂಡು ನಿಂತಿದ್ಯಾ? ನಾಗು, ಹೋಗಿ ಫ್ರೂಟ್ ಸಲಾಡ್ ತಗೊಂಬಾ. ನೀನು ಕುಕ್ತಂಗಿ ಮಾಡಿಟ್ಟಿದ್ದಾಳ ಅಥವಾ ಅರ್ಧಂಬರ್ಧ ಕೆಲಸ ಮಾಡಿ ಹೋಗೋ ಪ್ಲಾನಲ್ಲಿದ್ದಾಳ? ಮಾಡಿದ್ದೀನಿ ಮೇಡಮ್. ನಂಗೆ ಸ್ವಲ್ಪ ಬೇಗ ಹೋಗೋದಿದೆ, ಪ್ಲೀಸ್ ಕಳಿಸ್ಕೊಡ್ಬೋದಾ? ನಿನಗೆ ಹೇಳಿದ ಕೆಲಸನೇ ಮಾಡಲಿಲ್ಲ, ಬೇಗ ಹೋಗ್ಬೇಕಾ ಬೇಡವಾ ಅಂತ ಹೇಗೆ ನಿರ್ಧಾರ ಮಾಡಲಿ? ನೀನೇನು ಇಲ್ಲೇ ನಿಂತಿದ್ಯಾ? ಹೇಳಿದ್ ಕೇಳಿಸ್ಲಿಲ್ವಾ? ಹೋಗು, ಹೋಗಿ ಸಲಾಡ್ ತಗೊಂಬಾ. ಸರಿ ಮೇಡಮ್. ಭವಾನಿ ಮೇಡಮ್ ಕುಕ್ತಂಗಿನ ಬಿಡೋ ಕಾಣ್ತಿಲ್ಲ. ಅಯ್ಯೋ ದೇವ್ರೆ, ಏನು ಮಾಡೋದು ಇವಾಗ? ಹಾಯ್ ರೇಖಾ, ನಾನು ಚೆನ್ನಾಗಿದ್ದೀನಿ ಕಣೆ. ಮನೇಲಿ ಕೂತು ಕೂತು ಬೋರ್ ಆಗ್ತಿತ್ತು, ನೀವೆಲ್ಲ ಬರ್ತೀರಾ ಕಿಟ್ಟಿ ಪಾರ್ಟಿ ಮಾಡೋಣ ಅಂತ ಕೇಳಕ್ಕೆ ಫೋನ್ ಮಾಡಿದೆ. ಓಹ್, ಅದಕ್ಕೇನು, ನಿಮ್ಗೇನೇನು ಬೇಕೋ ಎಲ್ಲ ಅಡುಗೆನೂ ಮಾಡಿಸ್ತೀನಿ. ಹಾಂ, ನಮ್ಮನೆಗೆ ಬಂದ್ಬಿಡಿ, ಪಾರ್ಟಿ ನಮ್ಮನೆಲ್ಲೇ ನಡಿಬೇಕು. ಮನೆಯಲ್ಲಿ ಪಾರ್ಟಿನ? ಕುಕ್ತಂಗಿ ಜಾತಕದಲ್ಲಿ ಇಲ್ಲದೆ ಇರೋ ಗ್ರಾಚಾರ ಇವತ್ತೇ ಒಕ್ಕರ್ಸ್ಕೊಳಕ್ ಪಕ್ಕ.
ನಿಮ್ಮ ತಂದೆಯವರು ವಿರಾಜ್ಗೆ ಕಂಟಕ ಇದೆ, ರಕ್ಷೆ ಕಟ್ಟಬೇಕು ಅಂತ ಹೇಳಿದರು. ಆದರೆ ರಕ್ಷೆ ಕಟ್ಟಕ್ಕೆ ಮೊದಲೇ ನಾವು ಅದನ್ನು ಕಳ್ಕೊಂಡ್ಬಿಟ್ವಿ. ಅದರಿಂದ ಅಪಚಾರ ಆಗ್ಬೋದಾ? ಅಪಚಾರನ? ನಿಮ್ಮ ಮಗನ ಸುತ್ತ ರಕ್ಷೆ ಕಾಣಿಸ್ತಾ ಇದೆಯಲ್ಲ? ಇಲ್ಲ ಗುರುಜಿ, ಅವತ್ತು ರಮ್ಯಾ ರಕ್ಷೆನ ಬೀಳಿಸ್ಕೊಂಡಿದ್ಲು. ಬಿದ್ದೋಗಿದೆ ಅಂತ ನೀವು ಅಂದ್ಕೊಂಡಿದ್ದೀರಾ, ಆದರೆ ನಿಮ್ಮ ಮಗನ ಸುತ್ತ ಅದು ಬಿಗಿಯಾಗಿದೆ. ಆದರೂ ನನ್ನ ಮಗನಿಗೆ ಬರೋ ತೊಂದರೆ ಕಮ್ಮಿ ಆಗ್ತಿಲ್ವಲ್ಲ? ತೊಂದರೆ ಸವಾಲುಗಳು ಇದ್ರೆ ಅಲ್ಲ ಅಮ್ಮ ಬೆಳೆಯೋಕ್ಕಾಗೋದು. ಆ ಕಷ್ಟಗಳನ್ನು ಹೇಗೆ ಮೆಟ್ಟಿ ನಿಲ್ತೀವಿ ಅನ್ನೋದ್ರಲ್ಲೇ ಹೇಗೆ ಬದುಕು ಕಟ್ಕೊಳ್ತೀವಿ ಅಂತ ಗೊತ್ತಾಗೋದು. ನಿಮ್ಮ ಮಗನ್ ಬಂದಿರೋ ಕಷ್ಟಕ್ಕೆಲ್ಲ ರಕ್ಷೆ ಕಟ್ಟೋರೆ ಹೆಗ್ಲಾಗಿದ್ದಾರೆ.